ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 30/1/2026 SSLC ಹಿಂದಿಯಲ್ಲಿ ಪಾಸಿಂಗ್ ಪ್ಯಾಕೇಜನ್ನು ಹಾಕ್ತಾ ಇದ್ದೀವಿ. ಯಾರಿಗೆ ಇದು ಪಾಸ್ ಪ್ಯಾಕೇಜ್ ಇದೆ, ಯಾರಿಗೆ ಸ್ಕೋರ್ ಮಾಡಬೇಕನ್ನೋರು 80 ಅಂಕಗಳ ಒಂದು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ಬರ್ತಾ ಇದ್ದಾವೆ. 2-3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಹಿತ ಪೋಸ್ಟ್ ಮಾಡ್ತೀನಿ, ಅದನ್ನು ನೋಡಿ ಅಂತ ಹೇಳ್ತಾ ಇಷ್ಟು ನೋಡ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ಪಾಸ್ ಆಗ್ತೀರಿ. ಬಟ್ ನೀವು ಚೆನ್ನಾಗಿ ಬರಿಬೇಕಂತಕ್ಕಂಥದ್ದು ಒಂದು. ಪ್ರತಿಯೊಂದು ಪ್ರಶ್ನೆಯನ್ನು ನೋಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಓದಿ ಕಂಠಪಾಠ ಮಾಡಿ ಖಂಡಿತವಾಗಿ ಪಾಸ್ ಆಗ್ತೀರಿ. ಇದೇ ಥರದ ವಿಡಿಯೋಗಳು ಸೈನ್ಸ್ ಎಸ್ಎಸ್ಸಲ್ಲಿ ಪ್ರಿಪ್ರೇಟರಿ 3 ಮತ್ತು ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇದ್ದಾವೆ. ಸೊ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಪಕ್ಕ ಹೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಫಸ್ಟ್ ಹೋದ ಕೂಡಲೇ ಬರೀತಕ್ಕಂಥ 4 ಅಂಕದ ಒಂದು ಪ್ರಶ್ನೆ ಯಾವುದಪ್ಪ ಅಂದರೆ ಪ್ರಶ್ನೆ ಸಂಖ್ಯೆ 35 ಕೂಡ ಹಾಕಿ ಬರೀರಿ. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम ಅಂತ ಬರೆದ್ರೆ 4 ಮಾರ್ಕ್ಸ್ ಕೊಡ್ತಾರೆ. ಹೋದ ಕೂಡಲೇ 4ಕ್ಕೆ 4 ಮಾರ್ಕ್ಸ್ ಏನು ಮಾಡ್ತೀರಿ, ಪಡಿತೀರಿ. ಇನ್ನೊಂದು ಪ್ರಶ್ನೆ ಬರೀರಿ. 34ನೇ ಪ್ರಶ್ನೆ 4 ಅಂಕಕ್ಕೆ ಇದೆ. ಯಾರ್ದು? ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ. ಕೇವಲ 5 ಪಾಯಿಂಟ್ಸ್ ಇದ್ದಾವೆ. फर्स्ट और ಕೊಟ್ಟಿದ್ದನ್ನೇ ಬರೀರಿ. बसंत एक ईमानदार लड़का है, वह मेहनत से काम करता है, वह भीख नहीं लेता है, राजकिशोर के पैसे प्रताप के हाथों में लौटाता है, वह गरीब और स्वाभिमानी लड़का है ಅಂತ ಬರೆದ್ರು ಮಿನಿಮಮ್ 3 ಮಾರ್ಕ್ಸ್ ಆದರೂ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಯಾವ ಪ್ರಶ್ನೆ ಸಂಖ್ಯೆ 34. ಇನ್ ಕೇಸ್ ನಿಮಗೆ ಬಸಂತ ಬರಲಿಲ್ಲ ಅಂದರೆ ಪಂಡಿತ್ ರಾಜ್ಕಿಶೋರ್ದಾದರೂ ಬಾಹೆಟ್ ಮಾಡಿ, ಇಬ್ಬರಲ್ಲಿ ಒಬ್ರದಾದರೂ ಬಾಯ್ಪಟ್ ಮಾಡಿ. पंडित राजकिशोर मजदूरों के नेता थे, गरीबों को मदद करते थे, बसंत से छलनी खरीदकर मदद करते हैं, बसंत को मोटर दुर्घटना सुनकर इलाज करवाते हैं, इलाज का पैसे देते हैं ಅಂತಕ್ಕಂಥ ಈ ಪಂಡಿತ್ ರಾಜ್ಕಿಶೋರ್ ಅವರ ಮಾನವೀಯ ಗುಣ ಅಥವಾ ಪರೋಪಕಾರಗಳಲ್ಲಿ ಬರೆದ್ರೆ 4ಕ್ಕೆ 4 ಮಾರ್ಕ್ಸ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಏನೆಲ್ಲ ಹೇಳಿದ್ದೀನಿ? ಪದ್ಯ ಹೇಳಿದ್ದೀನಿ 4 ಮಾರ್ಕ್ಸಿಗೆ, ಬಸಂತನ ಪ್ರಶ್ನೆ ಹೇಳಿದ್ದೀನಿ 4 ಮಾರ್ಕ್ಸಿಗೆ. ಎಷ್ಟಾಯಿತು? 8 ಮಾರ್ಕ್ಸ್ ಆಯಿತು. ಇನ್ನು ಸ್ವಲ್ಪ ಚುಟ್ಟಿ ಪತ್ರ ಬರೀರಿ, 5 ಮಾರ್ಕ್ಸ್ ತೊಗೋತೀರಿ. ಫಸ್ಟ್ ಈ ಕಡೆ ಡೇಟ್ ಹಾಕ್ರಿ, ಆಮೇಲೆ ಈ ಕಡೆ ಪ್ರೇಷಕ್. ಸೊ ನಿಮ್ಮದೇ ಹೆಸರು, ತರಗತಿ, ಶಾಲೆ ಹೆಸರು. ಸೊ ಯಾರಿಗೆ ಬರೀಬೇಕು? ಆಲ್ಮೋಸ್ಟ್ ಪ್ರಧಾನಾಧ್ಯಾಪಕ ಹೇಳ್ತಾರೆ, ಸೇವಾ ಮೇ ಪ್ರಧಾನಾಧ್ಯಾಪಕ, ಶಾಲೆ ಹೆಸರು ಇಲ್ಲಿ ಮಾನ್ಯವರ ಅಥವಾ ಮಹೋದಯ ಅಂತ ಬರೀದು. ವಿಷಯ ಅಲ್ಲಿ ಎಷ್ಟು ದಿನ ಕೇಳಿದರೆ ನೋಡಿ, ದೋ ಅಂದರೆ ದೋನ್ ಬರೀರಿ, ಇಲ್ಲಾಂದರೆ ಹಾಗೆ ಇತ್ತಂದ್ರೆ 3 ದಿನಕ್ಕೆ ಚುಟ್ಟಿ ಕೇಳಿ ಪ್ರಾರ್ಥನಾ ಬರೀರಿ. ಇಲ್ಲಿ ಕೇವಲ ಏನು ಮಾಡಬೇಕಂದ್ರೆ ಇದು ಮಾತ್ರ ಚೇಂಜ್ ಮಾಡಬೇಕಿದೆ. ಇನ್ ಕೇಸ್ ಅವ್ರು ನಿಮಗೆ ಕಾರಣ ಕೊಟ್ಟಿರಂದರೆ ಇದು ಮತ್ತು ತಾರೀಕು ದಿನಗಳು ಮಾತ್ರ ಚೇಂಜ್ ಮಾಡಬೇಕು. ಇಲ್ಲಾಂದರೆ ಕೊಯಿ ಸಕಾರಣ ಅಂದರೆ ಆ್ಯಸ್ ಇಟ್ ಈಸ್ ಆಗಿ ಬರೀರಿ. ದಿನಾಂಕ, ಪ್ರೇಷಕ, ಸೇವಾಮೆ, ಮಾನ್ಯವರ, ವಿಷಯ, ಪತ್ರದ ಒಂದು ಒಡಲು, ಲಾಸ್ಟ್ ಧನ್ಯವಾದ, ಆಪ್ಕಾ ಪ್ರಿಯ ಛಾತ್ರ ಅಂತ ಬರೆದ್ರೆ ನಿಮಗೆ ಮಿನಿಮಮ್ 4 ಮಾರ್ಕ್ಸ್ ಆದರೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇನ್ನು ಸ್ವಲ್ಪ ನೀವೇನು ಮಾಡಿ ಅಂತಂದರೆ ಇಲ್ಲಿ ಜನಸಂಖ್ಯಾಕ್ಕೆ ಸಮಸ್ಯೆ ಅಂತ ಒಂದು ನಿಬಂಧ ಬರ್ತದೆ 4 ಮಾರ್ಕರ್ಗೆ. ಸೊ ನೀವು ಖಂಡಿತವಾಗಿ ಸ್ವಲ್ಪ ಒಂದಿಷ್ಟು ಚಿಕ್ಕ ಸಾಲುಗಳಲ್ಲಿ ಬರೀರಿ. ಸೊ ಫಸ್ಟ್ ವಿಷಯ ಪ್ರವೇಶ ಬರಿಬೇಕು. यह समस्या विश्व की समस्या है, भारत क्षेत्रफल की दृष्टि से विश्व का 7वां और जनसंख्या की दृष्टि से पहला स्थान में है ಅಂತ ಬರೀರಿ. ಆಮೇಲೆ ಜನಸಂಖ್ಯೆಗೆ ಕಾರಣಗಳು 1-2-3 ಪಾಯಿಂಟ್ಸ್. ವಿಜ್ಞಾನ ಅವರು उन्नति का तुरंत इलाज इधर, प्राचीन लोगों के अनुसार बच्चे भगवान की देन मानते हैं, सरकार के नियमों का पालन नहीं करते हैं. परिणाम ಏನಾಗ್ತದೆ? देश की प्रगति कुंठित होती है, बेरोजगारी बढ़ती है, नौकरी की संख्या कमी होती है, वस्तुओं का मूल्य में वृद्धि होती है, प्रतिदिन महंगाई बढ़ती है ಅಂತ ಬರೆದು ಲಾಸ್ಟ್ ಉಪಸಂಹಾರ ಬರೀರಿ. ಮಿನಿಮಮ್ 3 ಸತ್ ಕೊಡ್ತಾರೆ, ಭಾಳ ಬರೆಯೋದಿಲ್ಲ. 10ರಿಂದ 15 ಸಾಲ ಒಳಗಡೆ ಬರೆದ್ರು ಸಾಕು. ಇನ್ನು ಅದು ಬರಲಿಲ್ಲ ಅಂದರೆ ನಿಮಗೆ ಇಂಟರ್ನೆಟ್ ಆದರೂ ಖಂಡಿತವಾಗಿ ಬರ್ತದೆ. ओके, सो इंटरनेट ನಲ್ಲಿ ಪ್ರಸ್ತಾವನೆ ಬರೆಯೋದು. आज का युग इंटरनेट का युग है, सब पर इसका प्रभाव पड़ा है, इससे पूरे विश्व एक छोटा गांव बना है. इನ್ನು ಉಪಯೋಗ ಏನು ಬರೀತೀರಿ ಅಥವಾ ಲಾಭ ಒಳಗೆ? चित्र, वीडियो, संदेश दुनिया के किसी जगह पर भेजते हैं, घर बैठे बैठे खरीदारी, कोई भी बिल भरना, रकम भेजना, समय और श्रम का बचत. हानियाँ: समय का दुरुपयोग, अनुपयुक्त विषय की जानकारी, पायरेसी, बैंकिंग फ्रॉड बढ़ती है. लास्ट उपसंहार: यह विश्वव्यापी जाल है, आधुनिक जीवन शैली का महत्वपूर्ण अंग बन गया है, हम सब सचेत रहना चाहिए ಅಂತ ಬರೆದ್ರೆ ಸಾಕು. ಇನ್ನು ಸ್ವಲ್ಪ ಕಾಶ್ಮೀರಿ ಸೇ ಪಾಠದಲ್ಲಿ 2 ಪ್ರಶ್ನೆಗಳು ನೋಡ್ಕೊಂಡೋಗಿ, ಒಂದು ಆಶಯ, ಇನ್ನೊಂದು ದುಕಾನ್ದಾರ್ನೆ ಲೇಖಕ್ ಸೆ ಕ್ಯಾ ಕಹಾ. ಆಲ್ರೆಡಿ ನಿಮಗೆ ಇದು ಫಸ್ಟ್ ಪ್ರಿಪ್ರೇಟರಿಯಲ್ಲಿ ಬಂದಿತ್ತಲ್ಲ, ಸೊ ಆದರೂ ಕೂಡ ಓದ್ಕೊಡ್ರಿ, ರಿಪೀಟ್ ಆಗ್ಬೋದು. ಆಶಯ ಏನದಪ್ಪ ಅಂದ್ರೆ, बाजार में होने वाली धोखेबाजी पर प्रकाश डाला गया है, खरीदारी करते समय सावधानी बरतनी है. इन्हें दुकानदार ಏನು ಹೇಳಿದ ಲೇಖಕ್ಗೆ? बाबूजी बड़े मज़ेदार सेब आए हैं, खास कश्मीर के,
आप ले जाइए खाकर तबीयत खुश हो जाएगी। ಇನ್ನು ಮೇರಾ ಬಚಪನ್ ಪಾಠದಲ್ಲಿ 2 ಪ್ರಶ್ನೆ. ಒಂದನೇದು ಅಬ್ದುಲ್ ಕಲಾಂ को आशियामा खाने में क्या क्या देती थी? केले के पत्ते बिछाती थी, चावल सांबार घर का बना अचार और नारियल की ताजी चटनी देती थी. ಇನ್ನು ನಮಾಜ್ की ಪ್ರಾಸಂಗಿಕತೆ ಒಂದು ಬರಬಹುದು ಆ ಪಾಠದಲ್ಲಿ. नमाज पढ़ने से शरीर ब्रह्मांड का एक हिस्सा बन जाता है, इससे दौलत आयु जाति धर्म पंथ का कोई भेदभाव नहीं होता. ನಾನು ಎರಡೆರಡೇ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ನೀವು ಎರಡೆರಡೇ ಪ್ರಿಪೇರ್ ಮಾಡಿ ಸಾಕು. ಇನ್ನು ईमानदारों ಸಮ್ಮೇಳನದಲ್ಲಿ ಕೂಡ ನಾನು ಎರಡೇ ಪ್ರಶ್ನೆ ಕೊಟ್ಟಿದ್ದು. लेखक परसाई जी ने मंत्री को क्या समझाया? ऐसा हरगिज मत करिए, पुलिस तलाशी करी तो यह अशोभनीय बात होगी, बड़े जलसे में थोड़ी गड़बड़ी होगी ही. इन्हें लेखक ने कमरा छोड़कर जाने का निर्णय क्यों लिया? चप्पल चश्मा कंबल गायब हो गए, ताला तक चोरी हो गई, इसी डर से जाने का निर्णय लिए. इन बाल शक्ति पाठದಲ್ಲಿ ಕೂಡ आदर्श गांव कैसे बनाते हैं अथवा बच्चे क्या क्या काम किया ಅಂತ ನಿಮಗೆ ಕೇಳ್ತಾರೆ. रोज़ 1 घंटे काम सीमित किए, कूड़ा डालने के लिए निश्चित जगह, गड्ढों को मिट्टी से ढांपे, गांव के चारों तरफ पेड़ पौधे लगाए, सभी घरों में फलदार पेड़ लगाए, परिसर को स्वच्छ रखते हैं, गांव को हरा भरा रखते हैं ಅಂತ ಬರೆದ್ರೆ ಆದರ್ಶ गांवದ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ यशोदा कृष्ण के क्रोध को कैसे शांत करती है ಮತ್ತು ಬಲರಾಮ ಮಾತಾ ಪಿತಾ के बारे में कृष्ण को क्या कहता है ಅಂತ ಒಂದು 2 ಕ್ವಶನ್ಸ್ ಅನ್ನು ಇಲ್ಲಿ ಕೊಟ್ಟಿದ್ದೀನಿ. ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಅಭಿನವ್ ಮನುಷ್ಯದಲ್ಲಿ ಪ್ರತಿ ಸರಿ ಏನು ಕೇಳ್ತಾರಪ್ಪ ಅಂದ್ರೆ ಭೌತಿಕ ಸಾಧನ. ಓಕೆ, ಸೊ ಅದರ ಅಥವಾ ಪ್ರಕೃತಿ पर सर्वत्र विजय पुरुषासीन इस पंक्ति का आशय ಅಂತ ಕೇಳ್ತಾರೆ. ಸೊ ಇದನ್ನೇ 4 ಸಾಲ ಇದ್ದಾವೆ. ಸೊ ಚೆನ್ನಾಗಿ ಪಾಸ್ ಮಾಡ್ಕೊಂಡು ಬರ್ಕೊಡ್ರಿ. ಇನ್ನು ಶನಿದು ಫಸ್ಟ್ ವಾಯುಮಂಡಲದು ಗ್ಯಾಸ್ ಕೇಳ್ತಾರೆ. ಅನಿಲ, हाइड्रोजन, हीलियम, मीथेन ಮತ್ತು एमोनियम. सुंदर ग्रह क्यों कहते हैं ಅಂತ ಕೇಳಿದರೆ चारों ओर वलय है, स्पष्ट तथा विस्तृत है, यह वलय शनि के गले में सुंदर हार डाल दिया है. इन्हें ठंडा ग्रह क्यों कहते हैं ಅಂತ ಕೇಳಿದರೆ शनि ग्रह सूर्य से दूर है, कम सूर्य ताप पड़ता है, 150 डिग्री सेंटीग्रेड के आसपास शनि का तापमान है ಅಂತ ಬರೆದ್ರೆ ಸಾಕು. इन सत्य के बारे में शास्त्र में क्या समझाया गया? वेरी इंपॉर्टेंट. सच बोलो, जो दूसरों को प्रिय लगे, अप्रिय सत्य मत बोलो. सो ಗಾಂಧೀಜಿ ಹೇಳಿದ್ದು ಪ್ರಿಪರೇಟರಿ 1ನಲ್ಲಿ ಹೇಳಿದ್ರು, सत्य एक विशाल वृक्ष है, उसका जितना आदर किया जाता है उतने ही फल उसमें लगते हैं, उसका अंत नहीं होता ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕ್ಸಿಗೆ ಬರ್ತಕ್ಕಂಥ 2ರಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಬರ್ತದೆ, ಕಲ್ಕೊಂಡು ಹೋಗಿ. ಒಂದು ಪ್ರಕೃತಿ ಸೌಂದರ್ಯ ಬರ್ಬೋದು, ಒಂದು ಸ್ವರೂಪ ಬರ್ಬೋದು. ಫಸ್ಟ್ ಪದ್ಯ प्रकृति सौंदर्य बदले मातृभूमि के खेत हरे भरे हैं, फल फूलों से युक्त है, उसके अंदर खनिज संपत्ति है, उसके सौंदर्य नयन मनोहर है. स्वरूप बंद्रे ಏನು ಬರೀತೀರಿ? एक हाथ में न्याय पताका, दूसरे हाथ में ज्ञान दीप, मातृभूमि अमरों की जननी है, उसका स्वरूप ನಯನ ಮನೋಹರ ಹೇ ಅಂತ ಬರೆದ್ರು ಸಾಕು. ಇನ್ನು ನೆಕ್ಸ್ಟ್ ನೋಡಿದ್ರೆ ಸಮಯಕ ಮಹತ್ವದಲ್ಲಿ ಯಾವುದೇ ಪ್ರಶ್ನೆ ಬರಲಿ, ಸಮಯಕಿ ಪಹಚಾನದಲ್ಲಿ ಇದನ್ನೇ ಬರೀರಿ. समय को व्यर्थ नहीं करना है, सही समय पर सही काम करना है, विश्वास से काम करना है, आलस को दूर करना, मेहनत से काम करना. ಇನ್ನು ದೋಹಾಗಳಲ್ಲಿ 1, 3 ಮತ್ತು 5. ಸೊ 1ನೇ ದೋಹಾ ಮೊನ್ನೆ ಬಂದಿತ್ತು, ಈಗ 3ನೇ ದೋಹಾ ಬರ್ಬೋದು ಅಥವಾ 5ನೇ ದೋಹಾ ನೆನಪಿಟ್ಕೊಳ್ರಿ. ಸೊ 3ನೇ ದೋಹಾ ಬಂದರೆ ಏನು ಬರೀತೀರಿ? दया धर्म का मूल है, अभिमान पाप का मूल है, शरीर में प्राण रहता है तब तक अभिमान को नहीं छोड़ना है. 5th दोहा ಏನು ಹೇಳ್ತದೆ? देहरी पर दिया रखने से घर के भीतर और बाहर प्रकाश फैलता है, उसी तरह राम नाम जपने से आंतरिक और बाह्य शुद्धि होती है. ಇದು ಇಂಪಾರ್ಟೆಂಟ್ ಇತ್ತು. ಓಕೆನಾ? ಇನ್ನು 3 ಮಾರ್ಕ್ಸ್ಗೆ ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಬರ್ಬೋದು. ಏನು ಬರೀತೀರಿ? दुनिया के लोगों को एक जगह पर खड़ा कर दिया है, फेसबुक, ट्विटर, आर्कुट, लिंक्डइन आदि साइट है, देश विदेश के लोगों को रहन सहन वेशभूषा समझते हैं. ಇನ್ನು ಇಂಟರ್ನೆಟ್ದು ಯಾವುದೇ 3 ವರದಾನ ಕೂಡ ಕೇಳ್ಬೋದು. घर बैठे बैठे खरीदारी कर सकते हैं, चित्र वीडियो संदेश भेजना, कोई भी बिल भरना, पैसे भेजना, समय और श्रम बचाता है. इन धीरज सक्सेना को बुद्धिमान रोबोट की ज़रूरत क्यों थी? वेरी मोस्ट इम्पोर्टेंट. सुबह नाश्ता कराना, मेहमानों के आगमन में द्वार खोलना, बच्चों को कहानियाँ सुनाना, नाती पोता का होमवर्क, पालतू जानवर को घुमाना, कंप्यूटर का काम करना. ಇದು ಇಂಪಾರ್ಟೆಂಟ್ ಇತ್ತು. ನಾನು ಇಂಪಾರ್ಟೆಂಟ್ ಅಷ್ಟೇ ಹೇಳ್ತಾ ಇದ್ದೀನಿ. ಆಮೇಲೆ गिल्लू के प्रति महादेव ममता का वर्णन ನೋಡ್ಕೊಡ್ರಿ. गिल्लू के अंतिम दिनों का वर्णन. लास्ट गिल्लू ने लेखिका की गैरहाजिरी में दिन कैसे बिताए. ಇನ್ನು ಕರ್ನಾಟಕಕ್ಕೆ ಶಿಲ್ಪಕಲಾ ಮತ್ತು ವಾಸ್ತುಕಲಾ. ಸೊ ಲಾಸ್ಟ್ ಟೈಮ್ ಬಂದಿತ್ತು, ಈ ಸಲ ಪ್ರಕೃತಿ ಸೌಂದರ್ಯ ನೋಡ್ಕೊಡ್ರಿ. ಮಹಿಳಾ ಕಿ ಸಾಹಸಗಾಥದು ಆಶಯ ನೋಡ್ರಿ. ಓಕೆ, ಸೊ ಇದು ಆಶಯ ಅಂತಕ್ಕಂಥ ಪ್ರಶ್ನೆ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಇದು ಮಹಿಳಾ ಕಿ ಸಾಹಸಗಾಥ ಪಾಠದಲ್ಲೇ ಇತ್ತು.
ಇನ್ನು ಇಲ್ಲೆಲ್ಲ ಅವರು ಗ್ರಾಮರನ್ನೇ ಕೊಟ್ಟಿದ್ದಾರೆ. ಸಂಧಿ ಆಲ್ರೆಡಿ ನಾನು ನಿಮಗೆ ಎಲ್ಲವನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಮತ್ತು ಇತ್ತರದ್ದು ನೆನಪಿಟ್ಕೊಡ್ರಿ. ಈಗ ಕಂಪ್ಲೀಟ್ ಹೀಗೆ ಮಾಡಿಬಿಡ್ತೀನಿ. ದೀರ್ಘ ಸಂಧಿಯಲ್ಲಿ ಅಂದರೆ ಆ, ಈ, ಉ ಮತ್ತು ರು. ಓಕೆನಾ? ಈ ಒಂದು ಸ್ವರ ಚಿಹ್ನೆಗಳಿತ್ತಂದರೆ ಫಾರ್ ಎಕ್ಸಾಂಪಲ್ ವಿದ್ಯಾಲಯ, ಇಲ್ಲೇನದ ಆ ಅದ, ಸತೀಶದಲ್ಲಿ ಈ ಅದ, ಲಘುತ್ತರ ಉ ಅದ, ಪಿತೃಣ ಅಂತ ಬರೀತಾರೆ, ಪಿತೃಣ. ಇಲ್ಲೇನು ಬತ್ತು? ರೀ ಬತ್ತು. ಇವೆಲ್ಲ ಸಂಧಿ ಬತ್ತಂದ್ರೆ, ಸ್ವರ ಚಿಹ್ನೆ ಬತ್ತಂದ್ರೆ ದೀರ್ಘ ಸಂಧಿ ಅಂತೀವಿ. ಮ್ಯಾಲೆ ಒಂದೇ ಬಡಿಗೆ ಬತ್ತಂದ್ರೆ ಗುಣ ಸಂಧಿ ಅಂತೀವಿ. ಮ್ಯಾಲೆ 2 ಬಡಿಗೆ ಬಂದು ಅಂದ್ರೆ ವೃದ್ಧಿ ಸಂಧಿ ಅಂತೀವಿ. ಓಕೆನಾ? ಆಮೇಲೆ ಯ ವ ರ ಅರ್ಧ ಬಂದು ಅಂತಂದ್ರೆ ಎನ್ ಸಂಧಿ ಅಂತೀವಿ. 3 ಅಕ್ಷರದ್ದು ಇರ್ತಾವ, ಅಯ ಆಯ. ಓಕೆ, ಅಯ ಆಯ, ಅವ ಆವ, ಅಕ ಆಕ. ಓಕೆ, ಸೊ ಇವು ಬಂದು ಅಂದ್ರೆ ಏನಂತೀವಪ್ಪ ಅಂದ್ರೆ ಅಯಾದಿ ಸಂಧಿ ಅಂತ ಕರಿತೀವಿ. ಇದು ನೆನಪಿಟ್ಕೊಡ್ರಿ. ಸಮಾಸಗಳಲ್ಲಿ ನಡುವೆ ಯೋಜಕ ಚಿಹ್ನೆ ಇರಬೇಕು, ಅದು ದ್ವಂದ್ವ ಸಮಾಸ. ಪೂರ್ವಪದ ಸಂಖ್ಯೆಯಿಂದ ಕೂಡಿದ್ರೆ ದ್ವಿಗು ಸಮಾಸ. ಆ ಶಬ್ದದಲ್ಲಿ ವಿಭಕ್ತಿ ಪ್ರತ್ಯಯಗಳು ಲೋಪ ಅಂತಂದ್ರೆ ಅದು ತತ್ಪುರುಷ ಸಮಾಸ. ಆಮೇಲೆ ವಿರಾಮ ಚಿಹ್ನೆ ನೋಡ್ರಿ, ಇದರಲ್ಲಿ ಒಂದಂದ್ರೂ ಬರ್ತದೆ. ಇದು ಪೂರ್ಣ ವಿರಾಮ, ಇದು ಅಲ್ಪ, ಇದು ಪ್ರಶ್ನ, ಇದು ಭಾವಸೂಚಕ. ಅಲ್ಲಿ 3 ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಇನ್ನು ವಚನಗಳಿದ್ದಾವೆ. ಪೇಡ್ ಪೇಡ್, ಘರ್ ಘರ್, ಲೋಗ್ ಲೋಗ್, ಬೇಟಾ ಬೇಟೆ, ಕುತ್ತಾ ಕುತ್ತೆ, ಲಡ್ಕಾ ಲಡ್ಕೆ, ಮಚಲಿ ಮಚಲಿಯಾँ, ಲಕಡಿ ಲಕಡಿಯಾँ, ಕಹಾನಿ ಕಹಾನಿಯಾँ, ಗುಫಾ ಗುಫಾಯೇ, ಮಹಿಳಾ ಮಹಿಳಾಯೇ, ರೇಖಾ ರೇಖಾಯೇ. ಪ್ರೇರಣಾರ್ಥಕದಲ್ಲಿ ಏನಿರ್ತದೆ? ಕೇವಲ ಆನ ಇರ್ತದನ್ನು ಹುಡುಕೋದು. ಕರಾನ, ಚಲಾನ, ಲಿಖಾನ. ಸೊ ಲಾಸ್ಟಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಆನ ಇರಬೇಕು, ಮತ್ತು ಮೊದಲಿಗೆ ಏನಿರಬೇಕು? ರಸ್ವಸ್ವರ ಇರಬೇಕು. ಅದು ಕೂಡ ನಿಮಗೆ ಗೊತ್ತಿರಲಿ. ಇಷ್ಟು 40+ ಆಗಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ಇತ್ತು. ಖಂಡಿತವಾಗಿ ಬೆನಿಫಿಟ್ ತೊಗೊಳ್ರಿ. ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ತಪ್ಪದೆ ನೋಡಿ. ಗುಡ್ ಲಕ್.